ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎನ್ಜಿಟಿ ಕಾಮಗಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ ಪಾಲಿಕೆ ಸದಸ್ಯ ಶಾಹಿದ್ ಪಠಾಣ್. ಬೆಳಗಾವಿ ಉತ್ತರ ಕ್ಷೇತ್ರದ ಸುಭಾಷ್ ನಗರದಲ್ಲಿ ನಡೆಯುತ್ತಿರುವ ಎನ್ಜಿಟಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಮಗಾರಿ ಇದೀಗ ವಿವಾದದ ಕೇಂದ್ರಬಿಂದುವಾಗಿದೆ. ಸ್ಥಳೀಯ ಕಾರ್ಪೊರೇಟರ್ ಶಾಹಿದ್ ಖಾನ್ ಪಠಾಣ್ ಕಾಮಗಾರಿ ನಿರ್ವಹಿಸುತ್ತಿರುವ ಗುತ್ತಿಗೆದಾರರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದು, ಕಳಪೆ ಕಾಮಗಾರಿಯಿಂದ ಸುತ್ತಮುತ್ತಲಿನ ಪ್ರದೇಶಗಳ ಕುಡಿಯುವ ನೀರು ಕಲುಷಿತವಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿತ ಗುತ್ತಿಗೆದಾರರಿಗೆ ತಕ್ಷಣವೇ ನೋಟಿಸ್ ಜಾರಿಗೊಳಿಸಿ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ತನಿಖೆ ನಡೆಸುವಂತೆ ಅವರು ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಮಹಾನಗರ ಪಾಲಿಕೆ ಸದಸ್ಯ ಶಾಹಿದ್ ಪಠಾಣ್, ಸ್ಥಳೀಯ ನಿವಾಸಿಗಳ ಆರೋಗ್ಯಕ್ಕೆ ಧಕ್ಕೆಯಾಗುವ ಸಾಧ್ಯತೆಯಿರುವುದರಿಂದ ಕಾಮಗಾರಿಯ ತಾಂತ್ರಿಕ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಶಾಹಿದ್ ಖಾನ್ ಪಠಾಣ್ ಆಗ್ರಹಿಸಿದ್ದಾರೆ. ವರದಿಯಲ್ಲಿರುವ ಕಳಪೆ ಕಾಮಗಾರಿ ಮತ್ತು ನೀರು ಕಲುಷಿತವಾಗುತ್ತಿರುವ ಕುರಿತು ಉಲ್ಲೇಖಗಳು ಪಾಲಿಕೆ ಸದಸ್ಯ ಶಾಹಿದ್ ಖಾನ್ ಪಠಾಣ್ ಅವರು ಮಾಡಿರುವ ಆರೋಪಗಳಿಗೆ ಸೂಕ್ತ ಪರಿಶೀಲನೆ ಹಾಗೂ ತನಿಖೆ ನಡೆಯಬೇಕಾಗಿದೆ. ಸಭೆಯಲ್ಲಿ ಈ ವಿಷಯದ ಗಂಭೀರತೆಯನ್ನು ಅರ್ಥಮಾಡಿಕೊಂಡ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮದ ಕುರಿತು ಭರವಸೆ ನೀಡಿದ್ದಾರೆ. ಈಗ ಒಂದು ಸ್ಟ್ರೆಚ್ ಹಿಂಗೆ ಬಿದ್ದಿದೆ, ಫುಲ್ ಸ್ಟ್ರೆಚ್ ಹಿಂಗೆ ಬಿದ್ದಿದೆ. ಎಲ್ಎನ್ಟಿ ಅವರು ಡಿಗ್ಗಿಂಗ್ ಮಾಡ್ಯಾರು, ಯುಜಿಟಿ ಅವರು ಡಿಗ್ಗಿಂಗ್ ಮಾಡ್ಯಾರು, ನೋಡೋಕೆ ಜಾಗ ಇಲ್ಲ, ಬರೋಕೆ ಜಾಗ ಇಲ್ಲ, ಮಸೀದಿ ನಮಾಜ್ ಹೋಗೋಕೆ ಜಾಗ ಇಲ್ಲ, ಏನು ಜಾಗ ಇಲ್ಲ. ಅದು ಯಾರು ಕೇಳಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಕಮಿಷನರ್ ಇಸ್ ನಾಟ್ ವಿಸಿಟಿಂಗ್, ನಮಗೆ ಯಾರು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಗಣೇಶ್ ಹಬ್ಬದ ಹೆಂಗೆ ನಾವು ವಾಟ್ ಬೇಸಿಸ್ ನಾವು ಗ್ಯಾರಂಟಿ ತಗೋಬೇಕು ಆಗ್ತಿದೆ ಕೆಲಸ ಅಂತ. ವರದಿ ರತ್ನಾಕರ ಗೌಂಡಿ, ಮಹಾನಗರ ಪಾಲಿಕೆ, ಬೆಳಗಾವಿ, ಪಂಚಾಯತ್ ಸ್ವರಾಜ್ ಸಮಾಚಾರ.